ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಕಟಕ ರಾಶಿಯವರ ಭವಿಷ್ಯ ಆಗಸ್ಟ್ 2026ರಲ್ಲಿ ಸ್ನೇಹಿತರೆ ದ್ವಿತೀಯಾರ್ಧದಿಂದ ಅಂದರೆ ಆಗಸ್ಟ್ 15ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ಇನ್ನು ನಿಮ್ಮ ಕೌಟುಂಬಿಕ ಜೀವನ ಮತ್ತು ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವ ಥರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕಟಕ ರಾಶಿಯ ವ್ಯಕ್ತಿಗಳು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಗ್ರಹಗಳ ಪ್ರಭಾವ ಹೇಗಿರಲಿದೆ, ಅದರ ಪರಿಣಾಮ ಯಾವ ರೀತಿ ನಿಮ್ಮ ಮೇಲೆ ಬೀರಲಿದೆ, ಇನ್ನು ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಈ ಸಮಸ್ಯೆಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತೀರಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಸ್ನೇಹಿತರೆ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ, ಒಳ್ಳೆಯ ಮಾಹಿತಿ ಸಿಗಲಿದೆ. ಕಮೆಂಟ್ ಬಾಕ್ಸಲ್ಲಿ ಓಂ ಶಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಏನೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಕೇಳ್ತಾ ಕಟಕ ರಾಶಿಯವರಿಗೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ಅದೃಷ್ಟದ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಬೇಕು. ನಿಮ್ಮ 9ನೇ ಮನೆಯಲ್ಲಿ ಮುಂದುವರಿದಿರುವಂತಹ ವಕ್ರಿ ಶನಿಯು ನಿಮ್ಮ ಅದೃಷ್ಟವನ್ನು ಮತ್ತು ಉನ್ನತ ಶಿಕ್ಷಣವನ್ನು ವಿಳಂಬಗೊಳಿಸುವುದನ್ನು ಮುಂದುವರಿಸುತ್ತಿದ್ದರೆ ಪ್ರಗತಿಯನ್ನು ಬಲವಂತವಾಗಿ ಸಾಧಿಸಲು ಪ್ರಯತ್ನಿಸಬೇಡಿ. ಶಿಸ್ತುಬದ್ಧ ದೀರ್ಘಕಾಲೀನ ಪ್ರಯತ್ನವು ಅಂತಿಮವಾಗಿ ಅಪೇಕ್ಷಿತ ಅದೃಷ್ಟವನ್ನು ತಂದುಕೊಡುತ್ತದೆ ಎಂಬುದನ್ನು ನಂಬಿ. ಇನ್ನು ಸಹೋದರ ಸಹಾಯವನ್ನು ಪಡೆಯಲಿದ್ದೀರಿ. ನೀವು ನಿಮ್ಮ 3ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ನಿಮ್ಮ ಮಾತಿನಲ್ಲಿ ಮೃದುತ್ವವನ್ನು ತರುತ್ತಾನೆ ಮತ್ತು ಸಣ್ಣ ಪ್ರಯಾಣಗಳನ್ನು ಪ್ರೋತ್ಸಾಹಿಸುತ್ತಾನೆ. ಈ ತಿಂಗಳ ತೀವ್ರ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಎದುರಿಸಲು ನಿಮ್ಮ ಸಹೋದರರು ಮತ್ತು ನೆರೆಯವರ ಸೌಮ್ಯ ಬೆಂಬಲವನ್ನು ನಂಬಿಕೊಳ್ಬೇಕಾಗುತ್ತದೆ. ಇನ್ನು ಗುಪ್ತ ಖರ್ಚುಗಳನ್ನು ನಿರ್ವಹಿಸಿ. ಮಂಗಳನು ನಿಮ್ಮ ನಷ್ಟದ 12ನೇ ಮನೆಯಲ್ಲಿ ಸಂಚರಿಸುತ್ತಿರುವಾಗ ಅನಿರೀಕ್ಷಿತ ವಿದೇಶಿ ಅಥವಾ ವೈದ್ಯಕೀಯ ಬಿಲ್ಗಳು ಎದುರಾಗುತ್ತವೆ. ಈ ಹಠಾತ್ ಖರ್ಚುಗಳು ನಿಮ್ಮ ಕೂಡಿಟ್ಟಂತಹ ಕೌಟುಂಬಿಕ ಸಂಪತ್ತನ್ನು ಅಸ್ಥಿರಗೊಳಿಸದಂತೆ ನಿಮ್ಮ ಹಣಕಾಸನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತದೆ. ಇನ್ನು ನಿಮ್ಮ ಆಂತರಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಮೊದಲನೇದಾಗಿ ಸೂರ್ಯನು ನಿಮ್ಮ 1ನೇ ಮನೆಯಲ್ಲಿ ಅಹಂಕಾರದ ಸಂಘರ್ಷಗಳನ್ನು ತೀವ್ರಗೊಳಿಸುತ್ತಿರುವಾಗ ನಿಮ್ಮ ಭಾವನಾತ್ಮಕ ಶಾಂತಿಗೆ ಆದ್ಯತೆ ನೀಡಿ. ಒತ್ತಡವ ತರುವಂತಹ ಅಧಿಕಾರ ರಾಜಕಾರಣದಿಂದ ದೂರವಿರಿ ಮತ್ತು ಆಳವಾದ ಶಾಂತಿಯುತ ಸುರಕ್ಷಿತವಾದ ಮನೆಯ ವಾತಾವರಣವನ್ನು ಕಾಪಾಡಿಕೊಳ್ಳಲು ಗಮನ ಹರಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಸ್ನೇಹಿತರೆ ಅದರ ಪ್ರಭಾವ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾವ ಗ್ರಹದಿಂದ ಏನೆಲ್ಲ ಪ್ರಭಾವ ಬೀರಲಿದೆ, ಮೊದಲನೇದಾಗಿ ಎಲ್ಲರೂ ಕೇಳ್ತಾ ಇರ್ತೀರ ಗುರು ಶನಿ ಬಲ ಇದೆಯಾ ತಿಳಿಸ್ಕೊಡಿ ಅಂತಂತ. ಗುರುಬಲವನ್ನು ಹೇಳೋದಾದರೆ ಗುರು 6, 9ನೇ ಮನೆಯ ಅಧಿಪತಿಯಾಗಿರುವಂತಹ ಗುರು 1ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ನಿಮಗೆ ಅಂದರೆ ನಿಮ್ಮ ದೈಹಿಕ ಉಪಸ್ಥಿತಿ ಮತ್ತು ಬುದ್ಧಿವಂತಿಕೆಯನ್ನು ವಿಸ್ತರಿಸುವುದನ್ನು ಮುಂದುವರಿಸುತ್ತದೆ. ಆದರೂ ಇದು ಸಾಲದ ಚಿಂತೆಗಳನ್ನು ಮತ್ತು ವೈಯಕ್ತಿಕ ಅಡ್ಡಿಗಳನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ಅಡಚಣೆ ನೋಡಿರ್ತೀರಾ ಸ್ನೇಹಿತರೆ, ಅದನ್ನೇ ಹೇಳ್ತಾ ಇರೋದು. ಇನ್ನು ಶನಿ 7 ಮತ್ತು 8ನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ 9ನೇ ಮನೆಯಲ್ಲಿ ವಕ್ರಿ ಸ್ಥಿತಿಯಲ್ಲಿ ಸ್ನೇಹಿತರೆ ತಿಂಗಳ ಪೂರ್ತಿ ಸಂಚಾರ ಅಂದರೆ ಹಿಮ್ಮುಖ ಸಂಚಾರ ನಿಮ್ಮ ಅದೃಷ್ಟ ಮತ್ತು ಉನ್ನತ ಶಿಕ್ಷಣದಲ್ಲಿ ಮುಂದುವರಿದಿರುವಂತಹ ವಿಳಂಬಗಳನ್ನು ಕಾಯ್ದುಕೊಳ್ಳುತ್ತದೆ. ತಂದೆಯಂತಹ ವ್ಯಕ್ತಿಗಳೊಂದಿಗೆ ಕಟ್ಟುನಿಟ್ಟಾದ ಶಿಸ್ತು ಮತ್ತು ಅಪಾರ ತಾಳ್ಮೆ ಬೇಕಾಗುತ್ತದೆ ಕಟಕ ರಾಶಿಯ ವ್ಯಕ್ತಿಗಳಿಗೆ.
ಇವಾಗ ಒಂದೊಂದಾಗಿ ತಿಳಿಸೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ವೃತ್ತಿ ಜೀವನದ ಅಧಿಪತಿಯಾದ ಮಂಗಳನು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಏಕಾಂತದ 12ನೇ ಮನೆಗೆ ಪ್ರವೇಶಿಸುವುದರಿಂದ ವೃತ್ತಿಪರ ಜೀವನವು ಅತ್ಯಂತ ಸುಸ್ತಾಗಿಸುವಂತೆ ಭಾವಿಸಬಹುದು. ಈ ಕಷ್ಟಕರವಾದ ಸಂಚಾರವು ನಿಮ್ಮ ಸಾರ್ವಜನಿಕ ಅಧಿಕಾರವನ್ನು ಕಸಿದುಕೊಳ್ಳುತ್ತದೆ. ಅದರ ಬದಲಿಗೆ ಗುಪ್ತ ಅಡೆತಡೆಗಳು, ವಿದೇಶ ಸಂಬಂಧಿತ ಆಯಾಸಕರ ಕೆಲಸಗಳು ಅಥವಾ ಸಂಪೂರ್ಣವಾಗಿ ತೆರೆಮರೆಯಲ್ಲಿ ಕೆಲಸ ಮಾಡುವಂತೆ ಒತ್ತಾಯಿಸುವ ಯೋಜನೆಗಳನ್ನು ತರುತ್ತದೆ. ಆಗಸ್ಟ್ 17ರವರೆಗೆ ನಿಮ್ಮ 1ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ಕೆಲಸದ ಸ್ಥಳದಲ್ಲಿ ಉದ್ವೇಗತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮೇಲಧಿಕಾರಿಗಳ ಟೀಕೆಗಳಿಗೆ ನಿಮ್ಮನ್ನು ಹೆಚ್ಚು ಸಂವೇದನಶೀಲರನ್ನಾಗಿ ಮಾಡುತ್ತದೆ. ಇನ್ನು ಕಚೇರಿ ರಾಜಕಾರಣದಿಂದ ಹಿಂದೆ ಸರಿಯುವ ಮೂಲಕ ನಿಮ್ಮ ಭಾವನಾತ್ಮಕ ಭದ್ರತೆಯನ್ನು ರಕ್ಷಿಸಿಕೊಳ್ಳಿ ಮತ್ತು ಇದು ಧೈರ್ಯಶಾಲಿ ಮಹತ್ವಾಕಾಂಕ್ಷೆಗಿಂತ ಶಾಂತಿಯುತ ಸಹನೆಗೆ ಸೂಕ್ತವಾದ ತಿಂಗಳು ಎಂದು ಒಪ್ಪಿಕೊಳ್ಳಿ. ಬುಧನು ನಿಮ್ಮ 12ನೇ ಮನೆ ಮತ್ತು 1ನೇ ಮನೆ ಮತ್ತು 2ನೇ ಮನೆಗಳ ಮೂಲಕ ಚಲಿಸುವಾಗ ಕೆಲಸದ ಸ್ಥಳದಲ್ಲಿ ಸಂವಹನವು ಅತ್ಯಂತ ಅಸ್ತವ್ಯಸ್ತವಾಗುತ್ತದೆ. ತಿಂಗಳ ಮಧ್ಯಭಾಗದಲ್ಲಿ ವ್ಯಾಪಾರಿ ಪ್ರಯಾಣಗಳಿಗೆ ಸಂಬಂಧಿಸಿದ ಹಠಾತ್ ಖರ್ಚುಗಳನ್ನು ಅಥವಾ ಸಾಗರೋತ್ತರ ಗ್ರಾಹಕರಿಂದ ಗೊಂದಲಮಯ ಸೂಚನೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಈಗ ಯಾವುದೇ ಹೊಸ ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ಇನ್ವೆಂಟ್ಗಳನ್ನು ಪ್ರಾರಂಭಿಸಬೇಡಿ ಅಥವಾ ಬಡ್ತಿಗಳನ್ನು ಒತ್ತಾಯಿಸಬೇಡಿ, ಏಕೆಂದರೆ ನಿಮ್ಮ ಪ್ರಯತ್ನಗಳು ತಪ್ಪಾಗಿ ಅರ್ಥೈಸಲ್ಪಡುವಂತಹ ಸಾಧ್ಯತೆ ಇದೆ. ಬದಲಾಗಿ ನಿಮ್ಮ ಅಸ್ತಿತ್ವದಲ್ಲಿರುವಂತಹ ಕೆಲಸದ ಹೊರೆಯನ್ನು ನಿಖರವಾಗಿ ಸಂಘಟಿಸಿ. ಎಲ್ಲ ಲಿಖಿತ ಪತ್ರ ವ್ಯವಹಾರಗಳನ್ನು 2-3 ಬಾರಿ ಪರಿಶೀಲಿಸಿ. ಈ ಕಾಲದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ ಮತ್ತು ನಿಮ್ಮ ಪ್ರಸ್ತುತ ವೃತ್ತಿಪರ ಸ್ಥಾನವನ್ನು ರಕ್ಷಿಸುವುದರ ಮೇಲೆ ಸ್ನೇಹಿತರೆ ಗಮನ ಹರಿಸಬೇಕಾಗುತ್ತದೆ. ನಿಮ್ಮ ಅತ್ಯುತ್ತಮ ತಂತ್ರವೇನೆಂದರೆ ಸ್ನೇಹಿತರೆ ಅಗೋಚರವಾಗಿರುವುದು, ಶ್ರದ್ಧೆಯಿಂದ ಇರುವುದು ಮತ್ತು ನಿಮ್ಮ ವೈಯಕ್ತಿಕ ಶಕ್ತಿಯ ಮೀಸಲುಗಳನ್ನು ಉಗ್ರವಾಗಿ ರಕ್ಷಿಸುವುದು. ಇದು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾದ ತಿಂಗಳು ಅಂತಲೇ ಹೇಳಬಹುದು. ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಮಂಗಳನು ನಿಮ್ಮ ನಷ್ಟದ 12ನೇ ಮನೆಗೆ ಧುಮುಕುವುದರಿಂದ ಉದ್ಯಮಿಗಳು ಈ ತಿಂಗಳು ಅತ್ಯಂತ ಪ್ರಕ್ಷುಬ್ಧ ವಾತಾವರಣವನ್ನು ಎದುರಿಸಬೇಕಾಗುತ್ತದೆ. ಹಠಾತ್ ಕಾರ್ಯಾಚರಣೆಯ ಖರ್ಚುಗಳು, ಉನ್ನತ ಬಿಡುಗಡೆ ಅಂದರೆ ಉತ್ಪನ್ನ ಬಿಡುಗಡೆಗಳಲ್ಲಿ ಏಕಾಂತದ ವಿಳಂಬಗಳು ಅಥವಾ ನಿಮ್ಮ ಲಾಭವನ್ನು ಹತ್ತುಕೊಳ್ಳುವಂತಹ ಗುಪ್ತ ಸ್ಪರ್ಧೆಗೆ ನೀವು ಸಿದ್ಧರಾಗಿರಬೇಕು. ಈ ಸಮಯದಲ್ಲಿ ವಿದೇಶಿ ಮಾರುಕಟ್ಟೆಗಳಿಗೆ ವಿಸ್ತರಿಸುವುದನ್ನು ತಪ್ಪಿಸಿ, ಏಕೆಂದರೆ ವೆಚ್ಚಗಳು ಪ್ರಯೋಜನಗಳಿಗಿಂತ ಬಹಳಷ್ಟು ಹೆಚ್ಚಾಗಿರುತ್ತವೆ. ಇದಲ್ಲದೆ ನಿಮ್ಮ 1ನೇ ಮನೆಯಲ್ಲಿ ಮುಂದುವರೆದಿರುವಂತಹ ಉಚ್ಚ ಗುರುವು ನಿಮ್ಮ ದೈಹಿಕ ಉಪಸ್ಥಿತಿಯನ್ನು ವಿಸ್ತರಿಸುತ್ತದೆ, ಆದರೆ ಸಂಭಾವ್ಯ ಸಾಲಗಳು ಮತ್ತು ಅಡಚಣೆಗಳನ್ನು ದೊಡ್ಡದಾಗಿ ತೋರಿಸುತ್ತದೆ. ನಿಮ್ಮ ವಾಣಿಜ್ಯ ಸಂಪನ್ಮೂಲಗಳನ್ನು ಉಗ್ರವಾಗಿ ರಕ್ಷಿಸಿ ಮತ್ತು ಆಕ್ರಮಣಕಾರಿ ಅಪಾಯಕಾರಿ ವಿಸ್ತರಣಾ ತಂತ್ರಗಳಿಗಿಂತ ನಿಮ್ಮ ಉದ್ಯಮದ ಉಳಿವಿಗೆ ಆದ್ಯತೆ ನೀಡಬೇಕಾಗುತ್ತದೆ. ಬುಧನು ನಿಮ್ಮ 12ನೇ ಮನೆಯಿಂದ 2ನೇ ಮನೆಯವರೆಗೆ ಚಲಿಸುವಾಗ ವೇಗವಾಗಿ ಬದಲಾಗುವ ವ್ಯಾಪಾರ ಮಾತುಕತೆಗಳು ನಿಮ್ಮ ಮಾನಸಿಕ ಸಹನೆಯನ್ನು ಗಂಭೀರವಾಗಿ ಪರೀಕ್ಷಿಸುತ್ತವೆ. ವಿಶೇಷವಾಗಿ ಆಗಸ್ಟ್ ಮಧ್ಯಭಾಗದ ಸುಮಾರಿಗೆ ಒಪ್ಪಂದಗಳು ವಿಳಂಬವಾಗುವುದನ್ನು, ತಪ್ಪಾಗಿ ಅರ್ಥೈಸಿಕೊಳ್ಳುವುದನ್ನು ಅಥವಾ ಗುಪ್ತ ಷರತ್ತುಗಳಿಂದ ಭಾರವಾಗುವುದನ್ನು ನಿರೀಕ್ಷಿಸಿ. ನಿಮ್ಮ ನಿವ್ವಳ ಲಾಭವನ್ನು ಸ್ನೇಹಿತರೆ ರಕ್ಷಿಸಲು ನೀವು ಪ್ರತಿ ಹಣಕಾಸಿನ ಒಪ್ಪಂದವನ್ನು ಪರಿಶೀಲಿಸಬೇಕು. ಯಾವುದೇ ಪರ್ಸನಲಲ್ಲಿ ಸ್ನೇಹಿತರೆ ಈ ಸವಾಲಿನ ವಾತಾವರಣವನ್ನು ನ್ಯಾವಿಗೇಟ್ ಮಾಡಲು ಒಪ್ಪಂದಗಳು ನಿಂತು ಹೋದಾಗ ಭಾರಿ ಅಂದರೆ ರಭಸವಾಗಿ ಭಾವನಾತ್ಮಕ ನಿರ್ಧಾರಗಳನ್ನು ಮಾಡುವುದನ್ನು ತಪ್ಪಿಸಿ. ನಿಮ್ಮ ಅತ್ಯಂತ ವಿಶ್ವಾಸಾರ್ಹ ದೀರ್ಘಕಾಲೀನ ಗ್ರಾಹಕರಿಗೆ ಸೇವೆ ಸಲ್ಲಿಸುವುದರ ಮೇಲೆ ಮತ್ತು ಅನಗತ್ಯ ಓವರ್ ಹೆಡ್ ವೆಚ್ಚಗಳನ್ನು ಕಡಿತಗೊಳಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ನಿಮ್ಮ ಅಡಿಪಾಯವನ್ನು ಬಲವಾಗಿ ಭದ್ರಪಡಿಸುವುದರಿಂದ ನಿಮ್ಮ ವಾಣಿಜ್ಯವು ಸ್ನೇಹಿತರೆ ಅನಿಶ್ಚಿತತೆಯ ಈ ತೀವ್ರ ಬಿರುಗಾಳಿಯನ್ನು ಎದುರಿಸಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ವ್ಯಾಪಾರ ವ್ಯವಹಾರದ ಬಗ್ಗೆ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಮೇಯ್ನಾಗಿ ಆಗಸ್ಟ್ 22ರ ವೇಳೆಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಹಣಕಾಸಿನ ವಿಚಾರದಲ್ಲಿ ಅಂದರೆ, ನಿಮ್ಮ ಖರ್ಚುಗಳ 12ನೇ ಮನೆಯ ಅಧಿಪತಿಯಾದ ಬುಧನು ನಿಮ್ಮ 12ನೇ ಮನೆಯಿಂದ 2ನೇ ಮನೆಗೆ ಅತ್ಯಂತ ಅಸ್ಥಿರಗೊಳಿಸುವಂತಹ ಬದಲಾವಣೆಗಳನ್ನು ಮಾಡುವುದರಿಂದ ನಿಮ್ಮ ಸಂಪತ್ತಿಗೆ ಆಕ್ರಮಣಕಾರಿ ರಕ್ಷಣೆಯ ಅಗತ್ಯವಿರುತ್ತದೆ.
ವಿದೇಶಿ ವಿಷಯಗಳು, ಕಾನೂನು ಸಮಸ್ಯೆಗಳು ಅಥವಾ ಹಠಾತ್ ಆರೋಗ್ಯ ವೆಚ್ಚಗಳಿಗೆ ಸಂಬಂಧಿಸಿದ ಗೊಂದಲಮಯ ಬಿಲ್ಗಳ ಹಠಾತ್ ದಾಳಿಯನ್ನು ನೀವು ಎದುರಿಸಬೇಕಾಗುತ್ತದೆ. ಆದಾಗ್ಯೂ ನಿಮ್ಮ 3ನೇ ಮನೆಯಲ್ಲಿರುವಂತಹ ನೀಚ ಶುಕ್ರನು ಸಣ್ಣ ಸಾಹಸಗಳ ಮೂಲಕ ಅಥವಾ ಸಹೋದರರ ಸಹಾಯದಿಂದ ಸಣ್ಣ ಆದರೆ ಪ್ರಮುಖ ಬೆಂಬಲದ ಪ್ರವಾಹವನ್ನು ನೀಡುತ್ತಾನೆ. ನಿಮ್ಮ ಕೌಟುಂಬಿಕ ಬಜೆಟನ್ನು ನೀವು ತಕ್ಷಣವೇ ಲಾಕ್ ಮಾಡಬೇಕು, ಎಲ್ಲ ಐಷಾರಾಮಿ ಖರೀದಿಯನ್ನು ನಿಲ್ಲಿಸಬೇಕು ಮತ್ತು ನೀವು ಪ್ರೀತಿಸುವಂಥ ಹಣಕಾಸಿನ ಭದ್ರತೆಯನ್ನು ರಕ್ಷಿಸುವುದರ ಮೇಲೆ ಮಾತ್ರ ಗಮನ ಹರಿಸಬೇಕು. ನಿಮ್ಮ ಅದೃಷ್ಟದ 9ನೇ ಮನೆಯಲ್ಲಿ ವಕ್ರಿ ಶನಿಯ ನಿರಂತರ ಉಪಸ್ಥಿತಿಯಿಂದಾಗಿ ದೀರ್ಘಕಾಲೀನ ಹೂಡಿಕೆಗಳು ಸ್ತಬ್ಧವಾಗಿರುತ್ತವೆ. ಈ ಮುಂದುವರಿದ ಸಂಚಾರವು ಹಠಾತ್ ಲಾಭಗಳನ್ನು ಮುಂದಾಗಿ ನಿರ್ಬಂಧಿಸುತ್ತದೆ ಮತ್ತು ನಿಮ್ಮ ಪಿತ್ರಾರ್ಜಿತ ಸಂಪತ್ತಿನ ಬಗ್ಗೆ ಅಪಾರ ಶಿಸ್ತನ್ನು ಬಯಸುತ್ತದೆ. ಪ್ರಸ್ತುತ ಗ್ರಹಗಳ ವಾತಾವರಣವು ಲಾಭಕ್ಕಿಂತ ವಿನಾಶಕಾರಿ ನಷ್ಟಗಳನ್ನು ಹೆಚ್ಚು ಕಂಡುಕೊಳ್ಳಬಹುದು ಸ್ನೇಹಿತರೆ. ಹಾಗಾಗಿ ನೀವು ಅಪಾಯಕಾರಿ ಊಹಾಪೋಹಗಳ ಮೂಲಕ ಹಣಕಾಸಿನ ಬೆಳವಣಿಗೆಯನ್ನು ಬಲವಂತವಾಗಿ ಸಾಧಿಸಲು ಪ್ರಯತ್ನಿಸಬೇಡಿ. ಬದಲಾಗಿ ಸಂಪ್ರದಾಯವಾದಿ ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚಿಸಬೇಕಾಗುತ್ತದೆ. ಅಸ್ತಿತ್ವದಲ್ಲಿರುವಂತಹ ಸಾಲಗಳನ್ನು ತೀರಿಸಲು ಆದ್ಯತೆ ನೀಡಿ ಮತ್ತು ನಿಮ್ಮ ಸಹಜ ಎಚ್ಚರಿಕೆಯನ್ನು ಅವಲಂಬಿಸಿ ಕಟ್ಟುನಿಟ್ಟಾದ ರಕ್ಷಣಾತ್ಮಕ ಹಣಕಾಸಿನ ನಿಲುವನ್ನು ಕಾಯ್ದುಕೊಳ್ಳುವುದು ಈ ತೀವ್ರ ಸವಾಲಿನ ಆರ್ಥಿಕ ಅವಧಿಯನ್ನು ಬದುಕುಳಿಯಲು ನಿಮ್ಮ ಏಕೈಕ ವಿಶ್ವಾಸಾರ್ಹ ವಿಧಾನವಾಗಿದೆ ಅಂತಲೇ ಹೇಳ್ಬೋದು. ಕಟಕ ರಾಶಿಯ ವ್ಯಕ್ತಿಗಳಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ, ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಈ ತಿಂಗಳು ನಿಮ್ಮ ದೈಹಿಕ ಚೈತನ್ಯವು ಗಂಭೀರವಾಗಿ ರಾಜಿ ಮಾಡಿಕೊಳ್ಳಲ್ಪಟ್ಟಿದೆ. ತಕ್ಷಣದ ಮತ್ತು ನಿರಂತರ ಗಮನದ ಅಗತ್ಯವಿದೆ. ಆಗಸ್ಟ್ 17ರವರೆಗೂ ನಿಮ್ಮ 1ನೇ ಮನೆಯ ಮೂಲಕ ಸೂರ್ಯನ ಉರಿಯುತ್ತಿರುವಂತಹ ಸಂಚಾರವು ನಿಮ್ಮ ದೇಹವನ್ನು ಬಿಸಿ ಮಾಡುತ್ತದೆ. ತೀವ್ರವಾದ ತಲೆನೋವು, ಕಣ್ಣಿನ ಆಯಾಸ ಮತ್ತು ರಕ್ತದೊತ್ತಡದಲ್ಲಿ ಅಪಾಯಕಾರಿ ಏರಿಕೆಗಳನ್ನು ತರಬಹುದು. ಅದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿರುವ ಮಂಗಳನು ನಿಮ್ಮ ನಿದ್ರೆಯ ಮಾದರಿಯನ್ನು ತೀವ್ರವಾಗಿ ಅಸ್ತವ್ಯಸ್ತಗೊಳಿಸುತ್ತಾನೆ, ನಿಮ್ಮನ್ನು ನಿರಂತರವಾಗಿ ಸುಸ್ತಾಗುವಂತೆ ಮತ್ತು ಗುಪ್ತ ಸೋಂಕುಗಳಿಗೆ ಗುರಿಯಾಗುವಂತೆ ಮಾಡುತ್ತಾನೆ. ಈ ಅಪಾರ ಜ್ಯೋತಿಷ್ಯ ಒತ್ತಡದ ಅಡಿಯಲ್ಲಿ ನಿಮ್ಮ ದುರ್ಬಲ ರೋಗ ನಿರೋಧಕ ಶಕ್ತಿ ಕುಸಿದು ಹೋಗುತ್ತದೆ. ಆದಷ್ಟು ತಡೆಯಲು ನೀವು ತುರ್ತಾಗಿ ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಒತ್ತಡದ ಪರಿಸರದಿಂದ ಸ್ನೇಹಿತರೆ ದೂರ ಸರಿಬೇಕು ಮತ್ತು ಅತ್ಯಂತ ಶಾಂತಗೊಳಿಸುವಂತಹ ಕೌಟುಂಬಿಕ ಆಶ್ರಯವನ್ನು ಸೃಷ್ಟಿಸಬೇಕಾಗುತ್ತದೆ. ನಿಮ್ಮ 8ನೇ ಮನೆಯ ಮೂಲಕ ರಾಹು ತನ್ನ ವಕ್ರಿ ಪ್ರಯಾಣವನ್ನು ಮುಂದುವರಿಸುವುದರಿಂದ ದೀರ್ಘಕಾಲದ ಆತಂಕ ಮತ್ತು ಮಾನಸಿಕ ಒತ್ತಡವು ಸ್ನೇಹಿತರೆ ಸಂಕಷ್ಟವು ಸಾಕಷ್ಟು ಬಹಳವಾಗಿ ವರ್ಧಿಸಲ್ಪಟ್ಟಿದೆ. ಈ ನಡೆಯುತ್ತಿರುವಂತಹ ಸಂಚಾರವು ಹಠಾತ್ ದೈಹಿಕ ಘಟನೆಗಳು ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ಆಳವಾದಂತಹ ಗೀಳುಗಳನ್ನು ಸೃಷ್ಟಿಸಬಹುದು. ಹಾಗಾಗಿ ನಿಮ್ಮ ಯೋಗಕ್ಷೇಮದ ಬಗ್ಗೆ ಬಹಳಷ್ಟು ಯೋಚಿಸುವಂತೆ ಮಾಡಬಹುದು. ಹಾಗಾಗಿ ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ನಿಮ್ಮ ಆರೋಗ್ಯಕ್ಕೆ ಗಮನ ಕೊಡಿ. ವೈದ್ಯಕೀಯ ತಪಾಸಣೆಗಳನ್ನು ನಿಗದಿಪಡಿಸುವ ಮೂಲಕ ಈ ಆಳವಾದ ಆತಂಕವನ್ನು ಎದುರಿಸಬೇಕಾಗುತ್ತದೆ. ಧ್ಯಾನ ಅಥವಾ ಈಜುವಿಕೆಯಂತಹ ಸೌಮ್ಯವಾದ ಚೈತನ್ಯದಾಯಕ ಅಭ್ಯಾಸಗಳನ್ನು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಹಠಾತ್ ಅನಿರೀಕ್ಷಿತ ವೈದ್ಯಕೀಯ ವಿಪತ್ತುಗಳ ಬಗ್ಗೆ ಚಿಂತಿಸುವುದಕ್ಕಿಂತ ನಿಮ್ಮ ದೇಹವನ್ನು ಘೋಷಿಸುವುದರ ಮೇಲೆ ದೃಢವಾಗಿ ಗಮನ ಹರಿಸಬೇಕಾಗುತ್ತದೆ. ಕಟಕ ರಾಶಿಯವರು ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕುಟುಂಬ, ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಸೂರ್ಯನು ನಿಮ್ಮ 1ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ತೀವ್ರವಾದ ಅಹಂಕಾರದ ಘರ್ಷಣೆಗಳಿಂದ ಕೌಟುಂಬಿಕ ಸಾಮರಸ್ಯವು ಆಳವಾಗಿ ಬೆದರಿಕೆಗೆ ಒಳಗಾಗುತ್ತದೆ. ಇದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮನ್ನು ಅಸಾಮಾನ್ಯವಾಗಿ ಬಿಗಿದವರನ್ನಾಗಿ ಮಾಡಬಹುದು. ಇನ್ನು ಅದೇ ರೀತಿ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ ಕುಟುಂಬದ 2ನೇ ಮನೆಗೆ ಸ್ಥಳಾಂತರಗೊಂಡಾಗ ಈ ತೀವ್ರವಾದ ವಿವಾದಗಳು ನಿರ್ದಿಷ್ಟವಾಗಿ ಕೂಡಿಟ್ಟಂತಹ ಸಂಪತ್ತು ಮತ್ತು ಪ್ರಮುಖ ಕುಟುಂಬಗಳ ಮೌಲ್ಯಗಳ ಸುತ್ತುತ್ತವೆ. ನಿಮ್ಮ ಮನೆಯ ಭಾವನಾತ್ಮಕ ಭದ್ರತೆಯನ್ನು ರಕ್ಷಿಸಲು ನೀವು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಅಹಂಕಾರವನ್ನು ನುಂಗಬೇಕಾಗುತ್ತದೆ. ಇನ್ನು ಕೃತಜ್ಞತಾ, ನಿಮ್ಮ 3ನೇ ಮನೆಯಲ್ಲಿರುವ ನೀಚ ಶುಕ್ರನು ಸೌಮ್ಯ ಸಂವಹನವನ್ನು ಪ್ರೋತ್ಸಾಹಿಸುತ್ತಾನೆ. ಸಣ್ಣ ಚೈತನ್ಯದಾಯಕ ಪ್ರವಾಸಗಳು ಅಥವಾ ಬೆಂಬಲಿತ ನೆರೆಹೊರೆಯವರೊಂದಿಗೆ ಭೇಟಿಗಳ ಮೂಲಕ ಸಂಘರ್ಷಗಳನ್ನು ಯಶಸ್ವಿಯಾಗಿ ಮಧ್ಯಸ್ಥಿಕೆ ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು.
ಯಾವುದೇ ಚರ್ಚೆಗಳು ಬರಲಿ ಸ್ನೇಹಿತರೆ, ಹಣಕಾಸಿನಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ಕುಟುಂಬದ ಶುಭ ಕಾರ್ಯದಲ್ಲಿ ಯಾವುದೇ ಚರ್ಚೆಗಳು ಬಂದರೂ ಆತುರದ ಮಾತುಗಳು ಹೊಳಿತಲ್ಲ. ಯೋಚಿಸಿ ಮಾತನಾಡಿ. ಕಟಕ ರಾಶಿಯವರು ದುಡುಕಿನ ಮಾತುಗಳಿಂದ ಸ್ನೇಹಿತರೆ ಸಂಬಂಧಗಳಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ಇರಲಿದೆ ಅಂತ ಹೇಳ್ತಾ ಇಲ್ಲಿ ತನಕ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರಲ್ಲಿ ಸಮಸ್ಯೆ ಎದುರಾಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಅನುಸರಿಸಿ. ಶನಿ, ನಿಮ್ಮ ಅದೃಷ್ಟದಲ್ಲಿ ನಡೆಯುತ್ತಿರುವ ವಿಳಂಬಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ, ನಿರ್ಗತಿಕರಿಗೆ ಆಹಾರವನ್ನು ನೀಡಿ ಮತ್ತು ಹಣಕಾಸು ಹಾಗೂ ಶೈಕ್ಷಣಿಕ ಹಿನ್ನಡೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಸರದ ಶನಿ ಸ್ತೋತ್ರವನ್ನು ಪಠಿಸುವುದು ಕಟಕ ರಾಶಿಯವರಿಗೆ ಸೂಕ್ತ. ಈ ಪರಿಹಾರವನ್ನು ಮಾಡುವುದರಿಂದ ನೀವು ಏನು ಅದೃಷ್ಟವನ್ನು ಪಡೆದುಕೊಳ್ಬೇಕು, ಅದರಿಂದ ವಿಳಂಬಗಳಾಗ್ತಿದೆ, ತೊಂದರೆಗಳಾಗ್ತಿದೆ, ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ. ಇನ್ನು ಸೂರ್ಯ, ತೀವ್ರವಾದ ಅಹಂಕಾರದ ಸಂಘರ್ಷಗಳನ್ನು ತಣಿಸಲು ಮತ್ತು ನಿಮ್ಮ ಚೈತನ್ಯವನ್ನು ರಕ್ಷಿಸಲು ಪ್ರತಿ ಭಾನುವಾರ ಅಥವಾ ನಿಮ್ಮ ಪ್ರತಿದಿನ ಕೂಡ ಮಾಡಬಹುದು. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ, ಆದಷ್ಟು ಐಡೆಂಟಿಫೈ ಮಾಡಿ, ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಸಹಾಯವನ್ನು ಮಾಡಿ. ಸಂಪತ್ತಿನ ಬಗ್ಗೆ ವಿನಾಶಕಾರಿ ಕುಟುಂಬದ ವಾದ ವಿವಾದಗಳನ್ನು ತಡೆಯಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ಅದೇ ರೀತಿ ಗುರು, ತೀವ್ರವಾದ ವೈಯಕ್ತಿಕ ಅಡಚಣೆಗಳನ್ನು ನ್ಯಾವಿಗೇಟ್ ಮಾಡಲು ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ರಕ್ಷಿಸಲು ಅಗತ್ಯವಾದ ಆಳವಾದಂತಹ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಲು ಗುರು ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಕಟಕ ರಾಶಿಯ ವ್ಯಕ್ತಿಗಳು, ಕಟಕ ರಾಶಿಯವರು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.